ತಿಪಟೂರು ತಾಲೂಕಿನಲ್ಲಿ ಬೆಂಗಳೂರು ಮಾರ್ಗವಾಗಿ ಹೋಗುವ ಬೆಟ್ಟದ ಗೇಟ್, ರಜತಾದ್ರಿಪುರ, ಯಗಚಿಗಟ್ಟಿ ಸೇರಿದಂತೆ ಅಕ್ಕಪಕ್ಕದ ಗ್ರಾಮಗಳ ಗ್ರಾಮಸ್ಥರಿಗೆ, ರೈತರಿಗೆ, ವಿದ್ಯಾರ್ಥಿಗಳಿಗೆ ಅಂಡರ್ ಪಾಸ್, ಸರ್ವಿಸ್ ರಸ್ತೆ, ಬಸ್ ನಿಲ್ದಾಣ ಸೌಕರ್ಯವಿಲ್ಲದ ಕಾರಣ ವಿಭಾಗೀಯ ಅಧ್ಯಕ್ಷರಾದ ಯಗಚಿಗಟ್ಟಿ ರಾಘವೇಂದ್ರ, ಶಿವಕುಮಾರ್ ಮತಿಘಟ್ಟ, ರಮೇಶ್ ಸೇರಿದಂತೆ ಆಟೋ ಚಾಲಕರು, ಗ್ರಾಮಸ್ಥರು, ವಿದ್ಯಾರ್ಥಿಗಳು ಬೆಟ್ಟದ ಗೇಟ್ನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ರಾಘವೇಂದ್ರ ಯಗಚಿಗಟ್ಟಿ, ವಿದ್ಯಾರ್ಥಿಗಳು, ರೈತರು, ಸಾರ್ವಜನಿಕರು ಸಾವು ಬದುಕಿನ ನಡುವೆ ಜೀವ ಬಿಗಿದುಕೊಂಡು ರಸ್ತೆ ದಾಟುತ್ತಾ ಒನ್ ವೇ ಅಲ್ಲಿ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮುಂದೆ ಏನಾದರೂ ಅಕ್ಕಪಕ್ಕದ ಗ್ರಾಮಸ್ಥರಿಗೆ ಈ ಅವ್ಯವಸ್ಥೆ ರಸ್ತೆಯಿಂದ ಸಾವು ನೋವುಗಳಾದರೆ ನೇರವಾಗಿ ಸಂಬಂಧಪಟ್ಟ ಅಧಿಕಾರಿಗಳೇ ನೇರ ಹೊಣೆಯಾಗುತ್ತೀರಿ ಎಂದು ಎಚ್ಚರಿಸಿದರು. ನಂತರ ಅಧ್ಯಕ್ಷರಾದ ಶಿವಕುಮಾರ್ ಮತಿಘಟ್ಟ, ಯಗಚಿಗಟ್ಟಿ, ರಜತಾದ್ರಿಪುರ ಗೇಟ್ನಲ್ಲಿ ರಸ್ತೆ ದಾಟಲು ಅಂಡರ್ ಪಾಸ್ ಇಲ್ಲದೆ ಬ್ಯಾರಿಗೇಟ್ ದಾಟಿ ವಿದ್ಯಾರ್ಥಿಗಳು, ರೈತರು, ವೃದ್ಧರು ದಿನನಿತ್ಯ ರಸ್ತೆ ದಾಟಲು ತುಂಬಾ ತೊಂದರೆ ಅನುಭವಿಸುತ್ತಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕ್ರಮ ವಹಿಸಬೇಕೆಂದು ತಿಳಿಸಿದರು. ಈ ತರ ಅಸ್ಪೃಶ್ಯತೆ ಮಾಡ್ತೀರಾ? ನಮ್ಮ ಇದಕ್ಕೆ ನಾವು 2018ರಿಂದ ಮೌಖಿಕವಾಗಿ ಮತ್ತೆ ಲಿಖಿತವಾಗಿ ಕೊಟ್ಟರು ಕೂಡ ಕಾನೂನು ಕ್ರಮ ಇದುವರೆಗೂ ತಗೊಂಡೇ ಇಲ್ಲ. ಹಾಗಾಗಿ ನಾವು ಪ್ರತಿನಿತ್ಯ ನೇಮಿಕಾಸ್ ಕಡೆಯಿಂದ ನಮ್ಮ ಈ 10 ಗ್ರಾಮಗಳಿಗೆ ಈ ಪ್ರತಿಭಟನೆಯಲ್ಲಿ ದಲಿತ ಮುಖಂಡರಾದ ಕೊಪ್ಪ ಶಾಂತಪ್ಪ, ರಮೇಶ್ ಮಾರನಗೆರೆ, ತುರುವೇಕೆರೆ ರಂಗಸ್ವಾಮಿ, ಪ್ರಕಾಶ್ ಅಶೋಕ್ ಸೇರಿದಂತೆ ಅಂಬೇಡ್ಕರ್ ಸೇವಾ ಸಮಿತಿಯ ಪದಾಧಿಕಾರಿಗಳು, ಆಟೋ ಚಾಲಕರು, ಗ್ರಾಮಸ್ಥರು ಹಾಗೂ ರೈತರು ಭಾಗವಹಿಸಿದ್ದರು. ಮಂಜು, ಗುರುಗದಹಳ್ಳಿ, 9 ಲೈವ್ ನ್ಯೂಸ್, ತಿಪಟೂರು.